ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2024 ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಸೆಕ್ಷನ್ ಬಿ ಏನು ಒಂದು ಕ್ವಶನ್ಸ್ ಇದೆ, ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡೋದ್ರ ಮೇಲೆ ಕೇಳಿರ್ತಕ್ಕಂಥದ್ದು. ಆ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಮಿಸ್ಟರ್ ರವೀಂದ್ರ ಡೆಪಾಸಿಟ್ಸ್ rupees 10,000 at the beginning of each year for 4 years at 12.5% per annum interest. What is the future value after 4 years? ನೋಡಿ, ಅಲ್ಲಿ ನಮಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿರ್ತಕ್ಕಂಥದ್ದು ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಕೆ ಹೇಳಿರೋದು. ಫಸ್ಟ್ ಅದು ಗೊತ್ತಿರಲಿ ನಿಮ್ಗೆ ಏನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ. ನೋಡಿ, ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಎರಡು ಮೆಥಡ್ ಅನ್ನ ತಿಳ್ಕೊಂಡಿರಿ. ಯಾವಾಗ ವೆನ್ ಇನ್ವೆಸ್ಟ್ಮೆಂಟ್ಸ್ ಮೇಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಒಂದು ಮೆಥಡು, ಇನ್ವೆಸ್ಟ್ಮೆಂಟ್ಸು ಅಥವಾ ಡೆಪಾಸಿಟ್ ಪ್ರತಿ ವರ್ಷ ಇಯರ್ ಎಂಡ್ ಅಲ್ಲಿ ಪೇಮೆಂಟ್ ಮಾಡಿ ನನಗೆ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದಾರಾ, ಅಥವಾ ವೆನ್ ಡೆಪಾಸಿಟ್ಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಮೇಡ್ ಬಿಗಿನಿಂಗ್ ಆಫ್ ದಿ ಈಚ್ ಇಯರ್, ಬಿಗಿನಿಂಗ್ ಅಲ್ಲಿ ಡೆಪಾಸಿಟ್ ಮಾಡಿ ನನಗೆ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋಕೆ ಹೇಳಿದಾರಾ, ಇವೆರಡರಲ್ಲಿ ಒಂದು ಕಂಪಲ್ಸರಿ ಕೊಡ್ತಾರೆ. ಇವೆರಡರಲ್ಲೇ ಕೊಡೋದು. ಇನ್ವೆಸ್ಟ್ಮೆಂಟ್ ಅನ್ನ ನೀವು ಬಿಗಿನಿಂಗ್ ಆಫ್ ದಿ ಇಯರ್ ಅಲ್ಲಿ ಬೇಕಾದ್ರೆ ಮಾಡ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ಸ್ ಅನ್ನ ಅಟ್ ದಿ ಎಂಡ್ ಆಫ್ ದಿ ಇಯರ್ ಅಲ್ಲಿ ಬೇಕಾದ್ರೆ ಮಾಡ್ಬೋದು. ಫಸ್ಟ್ ನೀವು ಅದನ್ನ ಐಡೆಂಟಿಫೈ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ಸ್ ಮುಗಿದೋಯ್ತು, ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಇಲ್ಲಿ ನಮಗೆ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದರೆ, ಸೊ ಈಗ ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ನೋಡಿ. ಮಿಸ್ಟರ್ ರವೀಂದ್ರ ಅಂತಕ್ಕಂಥರು ಡೆಪಾಸಿಟ್ಸ್ ಮಾಡ್ತಾ ಇದ್ದಾರೆ. ಎಷ್ಟನ್ನ? ₹10,000, 10,000 ಡೆಪಾಸಿಟ್ ಮಾಡ್ತಾ ಇದಾರಂತೆ. ಯಾವಾಗ ನೋಡಿ, ಬಿಗಿನಿಂಗ್ ಆಫ್ ಈಚ್ ಇಯರ್ ಫಾರ್ 4 years. ಯಾವಾಗ? ಬಿಗಿನಿಂಗ್ ಆಫ್ ಈಚ್ ಇಯರ್. ಯಾವಾಗ ಡೆಪಾಸಿಟ್ ಮಾಡ್ತಾ ಇದ್ದಾನೆ 10,000 ಅಂದ್ರೆ ಬಿಗಿನಿಂಗ್, ಪ್ರತಿ ವರ್ಷ ಬಿಗಿನಿಂಗ್ ಅಲ್ಲಿ 10,000 ರೂಪಾಯಿ ಡೆಪಾಸಿಟ್ ಮಾಡ್ತಾ ಇದ್ದಾನೆ. ಸೊ ಎಷ್ಟು ವರ್ಷ ಅಂದ್ರೆ 4 years ಅವರೇ ಕೊಟ್ಬಿಟ್ಟಿದೆ. ಈಚ್ ಇಯರ್ ಅಂತ ಹೇಳಿದ್ದಾರೆ ನೋಡಿ. ಈಚ್ ಇಯರ್ ಅಂದ್ರೆ ಪ್ರತಿ ವರ್ಷ, ಬಿಗಿನಿಂಗ್ ಆಫ್ ಈಚ್ ಇಯರ್ ಫಾರ್ 4 years, ಪ್ರತಿ ವರ್ಷ ಬಿಗಿನಿಂಗ್ ಅಲ್ಲಿ 10,000 ರೂಪಾಯಿನ ಡೆಪಾಸಿಟ್ ಮಾಡ್ತಾ ಇದ್ದಾನೆ. 4 ವರ್ಷನೂ ಕೂಡ, ಅಂದ್ರೆ ಫಸ್ಟ್ ಇಯರ್ 10,000, ಫಸ್ಟ್ ಇಯರ್ ಬಿಗಿನಿಂಗ್ ಅಲ್ಲಿ 10,000, ಸೆಕೆಂಡ್ ಇಯರ್ ಬಿಗಿನಿಂಗ್ ಅಲ್ಲಿ 10,000, ಥರ್ಡ್ ಇಯರ್ ಬಿಗಿನಿಂಗ್ 10,000, ಫೋರ್ತ್ ಇಯರ್ ಬಿಗಿನಿಂಗ್ ಅಲ್ಲಿ 10,000 ಡೆಪಾಸಿಟ್ ಮಾಡ್ತಾ ಇದ್ದಾನಂತೆ. ಸೊ ಅಟ್ 12.5% ಇಂಟ್ರೆಸ್ಟ್, ದಟ್ ಈಸ್ ಇಂಟ್ರೆಸ್ಟ್ ಬಂದು ಎಷ್ಟಪ್ಪ ಅಂದ್ರೆ 12.5% ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಫ್ಯೂಚರ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ ನೋಡಿ. ಈಗ ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಇನ್ವೆಸ್ಟ್ಮೆಂಟ್ಸ್ ಅಥವಾ ಡೆಪಾಸಿಟ್ ಅನ್ನ ಯಾವಾಗ ಮಾಡಿರೋದು ಅಂದ್ರೆ ಬಿಗಿನಿಂಗ್ ಆಫ್ ದಿ ಈಚ್ ಇಯರ್, ಬಿಗಿನಿಂಗ್ ಆಫ್ ದಿ ಇಯರ್, ಬಿಗಿನಿಂಗ್ ಆಫ್ ದಿ ಇಯರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ನಮಗೆ ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿರ್ತಕ್ಕಂಥದ್ದು. ಒಟ್ಟು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಅಮೌಂಟ್ ಎಷ್ಟಪ್ಪ ಅಂದ್ರೆ 10,000 ಮಾತ್ರನೇ ಇನ್ವೆಸ್ಟ್ಮೆಂಟ್ ಮಾಡೋದು ಪ್ರತಿ ವರ್ಷ. ಈಚ್ ಇಯರ್ ಅಂತ ಹೇಳಿದ್ದಾನೆ. ಈಚ್ ಇಯರ್ ಅಂದ್ರೆ ಪ್ರತಿ ವರ್ಷನೂ ಕೂಡ 10,000 4 ವರ್ಷನ ಡೆಪಾಸಿಟ್ ಮಾಡ್ಕೊಂಡು ಹೋಗಿದ್ದಾನೆ. ಇಂಟ್ರೆಸ್ಟ್ ರೇಟು 12% ಪರ್ ಆನಮ್ ಕೊಟ್ಟಿದ್ದಾರೆ. ನಮ್ಗೆ ಹೇಳಿದ್ದಾರೆ 4 ವರ್ಷ ಆದ್ಮೇಲೆ ಎಷ್ಟು ಬರುತ್ತೆ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ ಬಿಗಿನಿಂಗ್ ಆಫ್ ದಿ ಇಯರ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಯಾವ ಫಾರ್ಮುಲಾ, ಇಯರ್ ಎಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೇರೆ ಫಾರ್ಮುಲಾ ಇದೆ. ಇವೆರಡನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಇದ್ದೇ ಇರುತ್ತೆ. ನಾನು ಇವಾಗ ಈ ಒಂದು ವಿಡಿಯೋದಲ್ಲಿ ಬಿಗಿನಿಂಗ್ ತಿಳಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಂಡಲ್ಲಿ, ಇಯರ್ ಎಂಡಲ್ಲಿ ಡೆಪಾಸಿಟ್ ಮಾಡಿದ್ರೆ ಯಾವ ತರ ಅಂತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಬಿಗಿನಿಂಗ್ ಆಫ್ ದಿ ಇಯರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನೀವು ಯಾವ ಫಾರ್ಮುಲಾ ಹಾಕೋಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ನೀವು ಬಿಗಿನಿಂಗ್ ಆಫ್ ದಿ ಇಯರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀರಾ ಅಂದ್ರೆ ಎಷ್ಟು ವರ್ಷನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ, ಬಿಗಿನಿಂಗ್ ಆಫ್ ದಿ ಇಯರ್ ಅಂತ ಇರುತ್ತೆ. ಬಿಗಿನಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ ಅಂತ ಹೇಳಿದ್ರೆ ಈ ಫಾರ್ಮುಲಾ ಹಾಕೊಳ್ಳಿ. ಎಫ್ ಇ ಈಕ್ವಲ್ಸ್ ಅಂದ್ರೆ ಫ್ಯೂಚರ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ P1 into 1 plus r power of n. n stand for number of year, r stand for interest rate. P1 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಫಸ್ಟ್ ಇಯರ್, ಪ್ಲಸ್ P2 ಇಂಟು 1 ಪ್ಲಸ್ ಆರ್ ಎನ್ ಮೈನಸ್ 1 ಅಂತ ಹಾಕೋಬೇಕು. P2 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ 2 ಸೆಕೆಂಡ್ ಇಯರ್, 1 ಪ್ಲಸ್ ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್ ಮೈನಸ್ 1, ಪ್ಲಸ್ P3 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಥರ್ಡ್ ಇಯರ್ ಇಂಟು 1 ಪ್ಲಸ್ ಆರ್ ಪವರ್ ಆಫ್ ಎನ್ ಮೈನಸ್ 2 ಹಾಕೋಬೇಕು. ಅಂಡ್ ಕ್ವಶನ್ ಅಲ್ಲಿ ಯಾವುದು ಲಾಸ್ಟ್ ಇಯರ್ ಆಗಿರೋದು ಫೋರ್ತ್ ಇಯರ್ ಅಂತ ಹೇಳಿದ್ರೆ, ಫೋರ್ತ್ ಇಯರ್ ಲಾಸ್ಟ್ ಇಯರ್ ಅಂತ ಹೇಳಿದ್ರೆ ನೀವು ಜಸ್ಟ್ ಇದನ್ನ ಮಾತ್ರ ಹಾಕೋಬೇಕು. ಪ್ರಿನ್ಸಿಪಲ್ ಅಮೌಂಟ್ ಆಫ್ ಫೋರ್ತ್ ಇಯರ್ ಇಂಟು 1 ಪ್ಲಸ್ ಆರ್, ಅಷ್ಟನ್ನ ಮಾತ್ರನೇ ಹಾಕೋಬೇಕು. ಕ್ವಶನ್ ಅಲ್ಲಿ ಯಾವ ವರ್ಷ ಲಾಸ್ಟ್ ಇಯರ್ ಇರುತ್ತೋ ಅದು ಹೀಗೆ ಇರಬೇಕು. ಸೊ ಲಾಸ್ಟ್ ಇಯರ್ ಯಾವಾಗಲೂ ಕೂಡ ಈಗ P5 ಇದ್ದರೆ P5 ಇಂಟು 1 ಪ್ಲಸ್ ಆರ್ ಹಾಕೊಳ್ತಿದೆ. ಸೊ ನೀವು ಹೀಗೆ ಕಂಟಿನ್ಯೂ ಮಾಡಬೇಕು. ಫಸ್ಟ್ ಬಿಗಿನಿಂಗ್ ಆಫ್ ದಿ ಇಯರ್ ಕೊಟ್ಟಿದ್ದಾನೆ P1 ಇಂಟು 1 ಪ್ಲಸ್ ಆರ್ ಎನ್, ಎನ್ ಮೈನಸ್ 1, ಎನ್ ಮೈನಸ್ 2, ಎನ್ ಮೈನಸ್ 3, ಎನ್ ಮೈನಸ್ 4, ಎನ್ ಮೈನಸ್ 5, ಅಂಡ್ ಲಾಸ್ಟ್ ಇಯರ್ ಯಾವ್ದಿರುತ್ತೆ P ಇಂಟು 1 ಪ್ಲಸ್ ಆರ್ ಅಂತ ಹಾಕೋಬೇಕು. ಅಲ್ಲಿ ನೀವು
ನೋಡ್ಕೋಬೇಕಾಗುತ್ತೆ ಲಾಸ್ಟ್ ಇಯರ್ ಯಾವ್ದಿರುತ್ತೋ ಅದನ್ನ. ಇದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಬಿಗಿನಿಂಗ್ ಆಫ್ ದಿ ಇಯರ್ ಕೊಟ್ಟಾಗ ಈ ಫಾರ್ಮುಲಾನೇ ತಗೊಳ್ಳಿ. ಫಾರ್ಮುಲಾ ಫ್ಯೂಚರ್. ಸೊ ಫಸ್ಟ್ ಇಯರ್ ಪ್ರಿನ್ಸಿಪಲ್ ಅಮೌಂಟ್ 10,000 ಅದಾಗೆ ತಗೊಳ್ತೀರಾ. ಪ್ರಿನ್ಸಿಪಲ್ ಅಮೌಂಟ್ 10,000 ಇದೆ, ಇಂಟು 1 ಹಾಗೆ ಇರುತ್ತೆ, ಪ್ಲಸ್ ಆರ್ ಅಂದ್ರೆ ಇಂಟ್ರೆಸ್ಟ್ ರೇಟ್ ಎಷ್ಟಿರೋದು 12.5% ಇರೋದು. ನೀವು 12.5% ಮಾಡ್ಕೋಬೇಕು. 12.5 ಡಿವೈಡೆಡ್ ಬೈ 100 ಮಾಡ್ಕೊಂಡ್ರೆ ನಿಮಗೆ 0.125 ಬರುತ್ತೆ. ಸೊ ಹಾಗಾಗಿ 10,000 ಇಂಟು 1 ಪ್ಲಸ್ 0.125% ಮಾಡ್ಕೊಂಡ್ರೆ ನಿಮ್ಗೆ 125 ಬರುತ್ತೆ. ಸೊ ಪವರ್ ಆಫ್ ಎನ್ ಅಂದ್ರೆ ನಂಬರ್ ಆಫ್ ಇಯರ್ಸ್. ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್. ಎಷ್ಟು ವರ್ಷ ಇರೋದು ನಂಬರು, ಟೋಟಲ್ ಇರೋದು ಎಷ್ಟು ವರ್ಷ ಕ್ವಶನ್ ಅಲ್ಲಿ 4 ವರ್ಷ ಇರೋದು. ಕ್ವಶನ್ ಅಲ್ಲಿ ಎಷ್ಟು ವರ್ಷ ಕೊಟ್ಟಿರ್ತಾರೆ ಅದು ನಂಬರ್ ಆಫ್ ಇಯರ್ಸ್. 4 ವರ್ಷ ಕೊಟ್ಟಿದ್ದಾರೆ, ಹಾಗಾಗಿ ಎನ್ ಅಂದ್ರೆ ನಂಬರ್ ಆಫ್ ಇಯರ್ಸ್ ಅಂತ ಅರ್ಥ. ಸೊ ನಂಬರ್ ಆಫ್ ಇಯರ್ 4 ಅಂತ ತಗೋಬೇಕು. ಇದು ಫಸ್ಟ್ ಇಯರ್ದು. P1 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್, ಫಸ್ಟ್ ಇಯರ್ ಪ್ರಿನ್ಸಿಪಲ್ ಅಮೌಂಟ್ 10,000 ಇಂಟು 1 ಕಾನ್ಸ್ಟೆಂಟ್ ಇರುತ್ತೆ, ಪ್ಲಸ್ ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ 12.5% ಮಾಡ್ಕೊಳ್ಳಿ, ನಿಮಗೆ 0.125 ಬರುತ್ತೆ. ಸೊ ಪವರ್ ಆಫ್ ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್. 4th ಇಯರ್ ಇದೆ, 4 ಇಯರ್ಸ್ ಇದೆ ಕ್ವಶನ್ ಅಲ್ಲಿ, 4 ಅಂತ ತಗೊಳ್ಳಿ ಅಷ್ಟೇ. ಇದು ಫಸ್ಟ್ ಇಯರ್ ಆಯ್ತು. ನೆಕ್ಸ್ಟ್ ಪ್ಲಸ್ P2 ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಸೆಕೆಂಡ್ ಇಯರ್. ಇಲ್ಲಿ ಸೆಕೆಂಡ್ ಇಯರ್ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಪ್ಪ ಅಂದ್ರೆ ಇಲ್ಲಿ 10,000ನೇ, ಯಾಕಂದ್ರೆ 4 ವರ್ಷ 10,000ನೇ ಅವನು ಡೆಪಾಸಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾನೆ. ಹಾಗಾಗಿ ಸೆಕೆಂಡ್ ಇಯರ್ ಪ್ರಿನ್ಸಿಪಲ್ ಅಮೌಂಟ್ ಕೂಡ 10,000 ಇರುತ್ತೆ, ಇಂಟು ಸೆಕೆಂಡ್ ಇಯರ್ ಆಲ್ಸೋ 10,000 ಇಂಟು 1 ಹಾಗೆ ಕಾನ್ಸ್ಟೆಂಟ್ ಇರುತ್ತೆ, ಪ್ಲಸ್ ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ 0.125 ಇರ್ತಕ್ಕಂಥದ್ದು. 12.5% ಅಂದರೆ 0.125% ಬರುತ್ತೆ. ಅಂಡ್ n ಮೈನಸ್ 1, ಪವರ್ ಆಫ್ n ಮೈನಸ್ 1 ಅಂದರೆ n ಸ್ಟ್ಯಾಂಡ್ ಫಾರ್ 4 ಇಯರ್ಸ್ ಮೈನಸ್ 1. ಸೊ n ಮೈನಸ್ 1 ಅಂದರೆ 4 ಮೈನಸ್ 1 ಅಂತಾನೆ ತಗೋಬೇಕು ನೀವು. ಇದು ಸೆಕೆಂಡ್ ಇಯರ್ದು ಇನ್ಫಾರ್ಮೇಷನು. ನೆಕ್ಸ್ಟ್ ಥರ್ಡ್ ಇಯರ್ ಬಂದು ಪ್ರಿನ್ಸಿಪಲ್ ಅಮೌಂಟ್ ಆಫ್ ಥರ್ಡ್ ಇಯರ್ ಬಂದು 10,000 ಇರ್ತಕ್ಕಂಥದ್ದು, ಇಂಟು 1 ಪ್ಲಸ್ ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ 0.125 ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ದೀವಿ. ಪವರ್ ಆಫ್ n ಮೈನಸ್ 2 ಅಂತ ಇದೆ. ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್ ಬಂದು 4 ಇಯರ್ಸ್ ಇದೆ, 4 ಮೈನಸ್ 2 ಅಂತ ಟ್ರೀಟ್ ಮಾಡಬೇಕು. ದೆನ್ ಲಾಸ್ಟ್ ಇಯರ್ ಬಂದು ನೋಡಿ, ಈಗ ಬಿಗಿನಿಂಗ್ ಆಗಿರೋದ್ರಿಂದ ಲಾಸ್ಟ್ ಇಯರ್ ಯಾವಾಗಲೂ ಕೂಡ ಪ್ರಿನ್ಸಿಪಲ್ ಅಮೌಂಟ್ 4th ಇಯರ್ ಎಷ್ಟಿದೆ 10,000 ಇದೆ, ಇಂಟು 1 ಪ್ಲಸ್ 0.125 ತಗೊಳ್ತೀವಿ. ಇದು ಲಾಸ್ಟ್ ಇಯರ್. ಲಾಸ್ಟ್ ಇಯರ್ ಆದಾಗ ನೀವು ಯಾವಾಗಲೂ ಕೂಡ ಬಿಗಿನಿಂಗ್ ಆಫ್ ದಿ ಇಯರ್ ಅಲ್ಲಿ ನೀವು ಡೆಪಾಸಿಟ್ ಮಾಡ್ತಾ ಇದ್ದೀರಾ ಅಂತ ಕ್ವಶನ್ ಅಲ್ಲಿ ಬಿಗಿನಿಂಗ್ ಕೊಟ್ಟಿದ್ರೆ ಲಾಸ್ಟ್ ಇಯರ್ ಯಾವಾಗ ಕೂಡ ಇಷ್ಟೇ ಇರಬೇಕು. ಪ್ರಿನ್ಸಿಪಲ್ ಅಮೌಂಟ್ ಇಂಟು 1 ಪ್ಲಸ್ ಆರ್ ಅಷ್ಟು ಮಾತ್ರನೇ ತಗೊಳ್ಳಿ. ಪವರ್ ಆಫ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಷ್ಟು ಮಾತ್ರ ನೋಡ್ಕೊಂಡು ಕರೆಕ್ಟ್ ಆಗಿ ತಗೊಳ್ಳಿ. ಲಾಸ್ಟ್ ಇಯರ್ ಯಾವ್ದು ಕ್ವಶನ್ ಅಲ್ಲಿ ಯಾವ ವರ್ಷ ಲಾಸ್ಟ್ ಇಯರ್ ಇರುತ್ತೋ ಆ ವರ್ಷ ಹಾಗೆ ಮಾಡಬೇಕು. ಈಗ ಸಿಂಪ್ಲಿಫೈ ಮಾಡಿ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಫಸ್ಟ್ ಬಂದು ಫಸ್ಟ್ ಇಯರ್ 10,000 ಇಂಟು 1 ಪ್ಲಸ್ 0.125 ಮಾಡಿದ್ರೆ ನಮಗೆ 1.125 ಬರುತ್ತೆ. ಸೊ 1.125 ಪವರ್ ಆಫ್ 4th ಇಯರ್ಸ್, 4 ಇಯರ್ಸ್ ಹಾಗೆ ಪವರ್ ಯೂಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋದ್ರೆ ಪ್ಲಸ್ ಸೆಕೆಂಡ್ ಇಯರ್ 10,000 ಇಂಟು 1.125 ಇಂಟು ಪವರ್ ಆಫ್ 4 ಮೈನಸ್ 1 ಮಾಡಿದ್ರೆ ನನಗೆ ಕ್ಯೂಬ್ ಸಿಗುತ್ತೆ. ಸೊ ಪವರ್ ಆಫ್ 3 ಪ್ಲಸ್ 10,000 ಇಂಟು 1.125, 4 ಮೈನಸ್ 2 ಮಾಡಿದ್ರೆ ಸೊ ನನಗೆ 2 ಬರುತ್ತೆ. ಸೊ ಸ್ಕ್ವೇರ್ ಪ್ಲಸ್ ದೆನ್ ಲಾಸ್ಟ್ ಇಯರ್ ಬಂದು 10,000 ಇಂಟು 1.125. ಸೊ ಪವರ್ ಆಫ್ ಏನಿಲ್ಲ, ಲಾಸ್ಟ್ ಇಯರ್ ಯಾವಾಗಲೂ ಕೂಡ ನೀವು ಇಷ್ಟನ್ನೇ ತಗೋಬೇಕಾಗುತ್ತೆ. ಯಾವಾಗ ಇನ್ವೆಸ್ಟ್ಮೆಂಟ್ ಮೇಡ್ ಬಿಗಿನಿಂಗ್ ಅಲ್ಲಿ ಇದ್ದಾಗ ಹೀಗೆ ಮಾಡ್ಕೋಬೇಕು. ಈಗ ನಾನು ಮತ್ತೆ ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ 10,000, ಫಸ್ಟ್ ಇಯರ್ 10,000 ಇದೆ, 10,000 ಇಂಟು ಈಗ ನೋಡಿ 1.125 ಏನಿದೆ ಅದನ್ನ 4 ಟೈಮ್ಸ್ ನೀವು ಮಲ್ಟಿಪ್ಲೈ ಮಾಡಬೇಕು. ಸೊ 1.125 ಇಂಟು 1.125 ಇಂಟು 1.125 ಇಂಟು 1.125 ಇಂಟು 1.125 ನೀವು 4 ಟೈಮ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 1.6018 ಬರುತ್ತೆ. ಜಸ್ಟ್ 2 ಡಿಜಿಟ್ ತಗೊಂಡು ಸಾಕಾಗುತ್ತೆ. 1.60
ಸೊ 1.125ನ 4 ಟೈಮ್ಸ್ ನೀವು ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಈಗ ನೆಕ್ಸ್ಟ್ 1.125ನ ನೀವು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ, ಸೊ 1 ಸೆಕೆಂಡ್ ಇಯರ್ ಕೂಡ ನೀವು ಸೇಮ್ ಹಾಗೆ ಮಾಡಬೇಕು. 10,000 ಹಾಗೆ ಇರುತ್ತೆ. 10,000 ಇಂಟು ಈಗ 1.125ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ 1.125 ಇಂಟು 1.125 ಇಂಟು 1.125 1.423 ಬರುತ್ತೆ. ಸೊ 1.42 ಜಸ್ಟ್ 2 ಡಿಜಿಟ್ ತಗೊಳ್ಳಿ. 3rd ಡಿಜಿಟ್ ಏನಾದರೂ 5 ಅಥವಾ ಅಬೌವ್ 5 ಇದ್ರೆ ಮೇಕ್ ಇಟ್ ರೌಂಡ್ ಅಪ್ ಅನ್ನ ಮಾಡ್ಕೊಳ್ಳಿ. ಪ್ಲಸ್ 3rd ಇಯರ್ ಬಂದು 10,000 ಹಾಗೆ ಇದೆ. 10,000 ಇಂಟು 1.125ನ 2 ಟೈಮ್ಸ್ ಮಾಡಿದ್ರೆ 1.125 ಇಂಟು 1.125 1.265 ಬರುತ್ತೆ. ಸೊ ನಾನು 1.27 ಮಾಡ್ಕೊಂಡಿರ್ತೀನಿ, ರೌಂಡ್ ಅಪ್ ಮಾಡಿರ್ತೀನಿ. ಪ್ಲಸ್ ಲಾಸ್ಟ್ ಇಯರ್ ಹಾಗೆ ಇದೆ 10,000 ಇಂಟು 1.125 ಲಾಸ್ಟ್ ಇಯರ್ ಬಂದು 10,000 ಇಂಟು 1.125 ಹಾಗೆ ಇದೆ. ಸೊ ಪವರ್ ಇಲ್ಲ, ಸೊ ಹಾಗಾಗಿ 1.125 ತಗೊಳ್ತೀನಿ. ಸೊ ಇಷ್ಟನ್ನ ನೀವು ಸಿಂಪ್ಲಿಫೈ ಮಾಡ್ಕೋಬೇಕು ಯಾವಾಗಲೂ ಕೂಡ. ಸೊ ಬಿಗಿನಿಂಗ್ ಅಲ್ಲಿ ಕೊಟ್ಟಾಗ ಈಗ ನೀವೇನ್ ಮಾಡಿ ಅಂದ್ರೆ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ ಜಸ್ಟ್ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗಿ 10,000 ಇಂಟು 1.60 10,000 ಇಂಟು 1.60 ನಿಮಗೆ 16,000 ಬರುತ್ತೆ ಫಸ್ಟ್ ಇಯರ್. ಪ್ಲಸ್ ಸೆಕೆಂಡ್ ಇಯರ್ ಬಂದು 10,000 ಇಂಟು 1.42 14,200 then plus 10,000 then third year 10,000 ಇಂಟು 1.27 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 12,700 ಥರ್ಡ್ ಇಯರ್ ಸಿಗುತ್ತೆ. ಪ್ಲಸ್ ಲಾಸ್ಟ್ ಇಯರ್ ಬಂದು 10,000 ಇಂಟು 1.125 ಮಾಡಿದ್ರೆ ನಿಮಗೆ 11,250 ಸಿಗುತ್ತೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು ನೀವು. ಸೊ ಈಗ ಲಾಸ್ಟಿಗೆ ನೀವೇನ್ ಮಾಡಿ ಅಂದ್ರೆ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ ಎಲ್ಲ ಟೋಟಲ್ ಮಾಡ್ಕೊಳ್ಳಿ. ಸೊ ಟೋಟಲ್ ಮಾಡಿದ್ರೆ ನಿಮಗೆ ಸೊ 16,000 ಪ್ಲಸ್ 14,200 ಪ್ಲಸ್ 12,700 ಪ್ಲಸ್ 11,250. ಸೊ ನಿಮಗೆ ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ 54,150 ರುಪೀಸ್ ಸಿಗುತ್ತೆ. 54,150 ನಿಮಗೆ ಫ್ಯೂಚರ್ ವ್ಯಾಲ್ಯೂ ಸಿಗುತ್ತೆ. ಸೊ ಇದು ಫ್ಯೂಚರ್ ವ್ಯಾಲ್ಯೂ ಅಂತ ಕರಿತೀವಿ ಯಾವಾಗ ವೆನ್ ಇನ್ವೆಸ್ಟ್ಮೆಂಟ್ ಮೇಡ್ ಆರ್ ಡೆಪಾಸಿಟ್ಸ್ ಮೇಡ್ ವೆನ್ ಬಿಗಿನಿಂಗ್ ಆಫ್ ದಿ ಈಚ್ ಇಯರ್. ಬಿಗಿನಿಂಗ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಕರೆಕ್ಟ್ ಆಗಿ ಈ ಫಾರ್ಮುಲಾ ತಿಳ್ಕೊಳ್ಳಿ. ಬಿಗಿನಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾನೆ ಅಂದ್ರೆ ಈ ತರ ಫಾರ್ಮುಲಾ ನೀವು ಬರ್ಕೊಂಡು ಹೋಗ್ಬೇಕು. ಲಾಸ್ಟ್ ಇಯರ್ ಯಾವಾಗಲೂ ಕೂಡ ಪ್ರಿನ್ಸಿಪಲ್ ಅಮೌಂಟ್ ಇಂಟು 1+R ಅಷ್ಟು ಮಾತ್ರನೇ ತಗೊಳ್ಳಿ. ಎಷ್ಟೇ ವರ್ಷ ಕೊಡ್ಲಿ, ಮ್ಯಾಕ್ಸಿಮಮ್ ನಿಮ್ಗೆ 5 ವರ್ಷ ಕೊಡ್ತಾರೆ ಅಷ್ಟೇ, ಸರಿನಾ? ಸೊ ಅವಾಗ ನೀವು ಈ ತರ ಬರ್ಕೊಂಡು ಹೋಗಿ. ಫಸ್ಟ್ ಇಯರ್ ಪ್ರಿನ್ಸಿಪಲ್ ಅಮೌಂಟ್ ಇಂಟು 1+R ಪವರ್ ಆಫ್ ಎನ್ ಪ್ರಿನ್ಸಿಪಲ್ ಅಮೌಂಟ್. ಸೆಕೆಂಡ್ ಇಯರ್ ಇಂಟು 1+R ಪವರ್ ಆಫ್ n-1 P3 ಇಂಟು 1+R n-2 P4 ಇಂಟು n-R P4 ಇಂಟು 1+R n-3 ಆಮೇಲೆ ಫಿಫ್ತ್ ಇಯರ್ ಕೊಡಿದ್ರೆ ಆ P5 ಇಂಟು 1+R ತಗೋಬೇಕು. ಸೊ ಈ ತರ ನೀವು ಬರ್ಕೋಬೇಕಾಗುತ್ತೆ. ಇಲ್ಲಿ P ಬಂದು ಆಯಾ ವರ್ಷದ ಪ್ರಿನ್ಸಿಪಲ್. ಇಲ್ಲಿ ಎಲ್ಲ 10 ವರ್ಷ 10,000 ಏನಕ್ಕೆ ತಗೊಂಡಿದ್ದೀರಾ ಅಂತ ನೀವು ಕೇಳಿದ್ರೆ ನೋಡಿ, ಅಲ್ಲಿ ಡೆಪಾಸಿಟ್ ಮಾಡೋದು 10,000 ಬಿಗಿನಿಂಗ್ ಆಫ್ ಈಚ್ ಇಯರ್, ಪ್ರತಿ ವರ್ಷ ಬಿಗಿನಿಂಗ್ ಅಲ್ಲಿ ಮಾಡಿರೋದು ಅಂತ ಹೇಳಿರೋದು. ಸೊ ನೀವು ಈ ತರ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ ಬಿಗಿನಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ. ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇಯರ್ ಎಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವ ತರ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.